2024 ಅಲ್ಲಿ ಒಂದು ಒಳ್ಳೆ ಜಾಗದಲ್ಲಿ ಮನೆನ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದೀನಿ. ಹಾಗೇನೆ ಮನೆನ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಹೋಮ್ ಲೋನ್ ಬೇಕು ಅಲ್ವಾ? ಹೋಮ್ ಲೋನ್ ತಗೊಳಕೇನು ನಾವು ರೆಡಿ ಇರ್ತೀವಿ, ಆದ್ರೆ ಹೋಮ್ ಲೋನ್ ಅಲ್ಲಿ ತುಂಬಾನೇ ಇಂಟ್ರೆಸ್ಟ್ ಕಟ್ಬೇಕಾಗತ್ತೆ. ಅಂದ್ರೆ ಅಸ್ಲಿಗಿಂತ ಬಡ್ಡಿನೇ ಜಾಸ್ತಿ ಕಟ್ಬೇಕಾಗತ್ತೆ. ಹಾಗಿದ್ರೆ ನಾವು ತಗೊಳ್ಳೋಂತ ಹೋಮ್ ಲೋನ್ ನ ನಾವು ಝೀರೋ ಮಾಡೋದು ಹೇಗೆ? ಅಂದ್ರೆ ಬ್ಯಾಂಕ್ ಗೆ ನಾವು ಕಟ್ಟೋಂತ ಇಂಟ್ರೆಸ್ಟ್ ಏನಿರುತ್ತೆ ಅದನ್ನ ಕಂಪ್ಲೀಟ್ಲಿ ಝೀರೋ ಮಾಡೋದು ಹೇಗೆ? ಹೌದು, ಎಕ್ಸೆಲ್ ಶೀಟ್ ಮುಖಾಂತರ ನಾನ್ ನಿಮ್ಗೆ ಪ್ರತಿಯೊಂದನ್ನು ಕೂಡ ಡೀಟೇಲ್ಡ್ ಆಗಿ ಕ್ಯಾಲ್ಕುಲೇಷನ್ ಅನ್ನ ತೋರಿಸ್ತೀನಿ. ಹೋಮ್ ಲೋನ್ ನ ತಗೊಳ್ತೀವಿ ಅಂತಂದ್ರೆ 20 to 25 ಇಯರ್ಸ್ ಅವರು ಟೆನ್ಯೂರ್ ನ ಕೊಟ್ಟಿರ್ತಾರೆ. ಹೋಮ್ ಲೋನ್ ಮುಗಿಸೋ ಅಷ್ಟರಲ್ಲಿ ಅಸ್ಲಿಗಿಂತ ಬಡ್ಡಿನ ಡಬಲ್ ಆಗಿ ಕಟ್ಟಿರ್ತೀವಿ. ಸೊ ನೀವು ಕಟ್ಟೋ EMI ನ ಮತ್ತೆ ಬಡ್ಡಿನ ಸೇವ್ ಮಾಡ್ತಿದ್ದೀರಾ ಅಂತಂದ್ರೆ ಅದನ್ನ ಮತ್ತೊಂದು ಜಾಗದಲ್ಲಿ ಸೇವಿಂಗ್ಸ್ ಮಾಡಬಹುದು ಅಲ್ವಾ? ವಿಡಿಯೋನ ಕೊನೆ ತನಕ ತಪ್ಪದೆ ನೋಡಿದ್ರೇನೆ ನಿಮ್ಗೆ ಎಕ್ಸೆಲ್ ಶೀಟ್ ಮುಖಾಂತರ ಕ್ಯಾಲ್ಕುಲೇಷನ್ ಗೊತ್ತಾಗೋದು. ಸೊ ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ. ನಾನು ನಿಮ್ಮ ಚಂದನಾ ಗೌಡ. ನಾವು ತಗೊಳ್ಳೋಂತ ಹೋಮ್ ಲೋನ್ ನ ಬ್ಯಾಂಕ್ ಇಂದ 0% ಇಂಟ್ರೆಸ್ಟ್ ಅಲ್ಲಿ ಕೊಡ್ತಾರೆ ಅಂತಲ್ಲ. ನಾವೇನಾದ್ರೂ ಮನೆ ಪರ್ಚೇಸ್ ಮಾಡ್ತಿದೀವಿ ಅಂತ ಅಂದ್ರೆ ನಾವು ಹೇಗೆ ಒಂದು ಸ್ಮಾರ್ಟ್ ಪ್ಲಾನ್ ಇಂದ ಆ ಒಂದು ಕ್ಯಾಲ್ಕುಲೇಷನ್ ನ ಝೀರೋ ಮಾಡ್ಕೊಂಡು ನಮ್ಮ ಒಂದು ಹೋಮ್ ಲೋನ್ ನ ಸೇಫ್ ಆಗಿ ಕಟ್ಬೋದು ಅನ್ನೋದ್ರ ಬಗ್ಗೆ ನಾನು ಇವಾಗ ನಿಮ್ಗೆ ಎಕ್ಸೆಲ್ ಶೀಟ್ ಮುಖಾಂತರ ತೋರಿಸ್ತೀನಿ. ಸೊ ಈಗ ನಾವು ತಗೊಳ್ಳೋಂತ ಮನೆ ಬಂದು 50 ಲ್ಯಾಕ್ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ಏನ್ ಮಾಡ್ತಾರೆ, ಎಲ್ಲಾ ಬ್ಯಾಂಕ್ ಅವರು 50 ಲ್ಯಾಕ್ ನಾವು ಮನೆ ತಗೊಳ್ತೀವಿ ಅಂತಂದ್ರೆ 75% ಅಷ್ಟು ಲೋನ್ ಅನ್ನ ಕೊಡ್ತಾರೆ. ಸೊ ಬ್ಯಾಂಕ್ ಇಂದ ನಾನು 75% ಲೋನ್ ಅನ್ನ ತಗೊಳ್ತೀನಿ ಅಂತಂದ್ರೆ ಮ್ಯಾಕ್ಸಿಮಮ್ ಬರೋಬ್ಬರಿ ನಾನು 37.5 ಲಕ್ಷ ತಗೊಳ್ಬೇಕಾಗತ್ತೆ. ಸೊ ಈಗ ನನ್ನ ಡೌನ್ ಪೇಮೆಂಟ್ ಏನಿರುತ್ತೆ ಅದನ್ನ ನಾನು 12.5 ಲಕ್ಷ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಹಾಗೆ ಬ್ಯಾಂಕ್ ಇಂದ ತಗೊಳ್ಳುವಂತಹ ಬರೋಬ್ಬರಿ ಲೋನ್ 75% ಅಂತಂದ್ರೆ 37.5 ಲಕ್ಷ ಅಂತ ಅನ್ಕೊಳ್ಳೋಣ. ಹಾಗೆ ಹೋಮ್ ಲೋನ್ ಏನ್ ಮಾಡ್ತಾರೆ, ನಿಮ್ಗೆ ಲಾಂಗ್ ಟೆನ್ಯೂರ್ ಪೀರಿಯಡ್ ಅನ್ನ ಕೊಡ್ತಾರೆ. ಅಂದ್ರೆ 5 ವರ್ಷ 6 ವರ್ಷ ಇರೋದಿಲ್ಲ, 20 ಇಯರ್ಸ್ 25 ಇಯರ್ಸ್ ಇರುತ್ತೆ. ಯಾಕೆ ಅಂತಂದ್ರೆ ಆ 25 ಇಯರ್ಸ್ ಅಷ್ಟರಲ್ಲಿ ಅಸ್ಲು ನಾನು 50 ಲಕ್ಷ ತಗೊಂಡಿದ್ದೀನಿ ಅಂತಂದ್ರೆ ಬಡ್ಡಿ 50 ಲಕ್ಷನೇ ಕಟ್ಟಿರ್ತೀನಿ. ಅದಕ್ಕೆ ತುಂಬಾ ಕಡೆ ಹೋಮ್ ಲೋನ್ ನ 20 to 25 ಇಯರ್ಸ್ ಹಾಕೋದು ಅಂತಂದ್ರೆ ಪ್ರತಿ ತಿಂಗಳು ಫಾರ್ ಎಕ್ಸಾಂಪಲ್ 45,000 EMI ಕಟ್ತಿದ್ದೀನಿ ಅಂತಂದ್ರೆ 25 ಇಯರ್ಸ್ ಆಗೋಷ್ಟರಲ್ಲಿ ನಾನು ಎಷ್ಟು EMI ಕಟ್ಟೋದ್ರ ಜೊತೆಗೆ ಎಷ್ಟು ಬಡ್ಡಿನೇ ಹಾಕಿರ್ಬೋದು. ಈ ಹಿಂದಿನ ವಿಡಿಯೋಲಿ ನಾನು ನಿಮ್ಗೆ ತೋರಿಸಿದ್ದೆ. ಸೊ ನಾವೇನಾದ್ರೂ EMI ನ ಕಟ್ತಿದೀವಿ ಅಂತಂದ್ರೆ ಅಸ್ಲಿಗಿಂತ ಬಡ್ಡಿ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಈಗ 45,000 EMI ಇರುತ್ತೆ ಅಂತಂದ್ರೆ ಮೊದಲ ತಿಂಗಳಲ್ಲಿ ಮಿನಿಮಮ್ 33,000 ಅಥವಾ 35,000 ಅಷ್ಟು ಬಡ್ಡಿನೇ ಇರುತ್ತೆ. ಇನ್ ಸ್ವಲ್ಪ ಮಟ್ಟದ ಏನೋ ಒಂದು 4,000 5,000 ಇರುತ್ತೆ, ಆ ದುಡ್ಡು ಅಸ್ಲಿರುತ್ತೆ. ಸೊ ಇದು ಸ್ಟಾರ್ಟಿಂಗ್ ಆಫ್ ದಿ ಇಯರ್ ಅಲ್ಲಿ ಹೋಮ್ ಲೋನ್ ನಲ್ಲಿ ತುಂಬಾ ಅಂದ್ರೆ ತುಂಬಾ ಬಡ್ಡಿನ ಹಾಕ್ತಾರೆ. ಅದು ಹಾಗಿರ್ಲಿ, 25 ಇಯರ್ಸ್ ಲಾಂಗೆಸ್ಟ್ ಟೆನ್ಯೂರ್ ಪೀರಿಯಡ್ ಅನ್ನ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ರೇಟ್ ಆಫ್ ಇಂಟ್ರೆಸ್ಟ್ 8% ಇರುತ್ತೆ ಅಂತ ಅನ್ಕೊಳ್ಳೋಣ. ಸೊ EMI ಆನ್ ಲೋನ್ ಅವೇಲ್ಡ್ ಅಂದ್ರೆ ನಾವು ಲೋನ್ ನ ತಗೊಂಡಿರೋದಕ್ಕೆ EMI ಏನಿರುತ್ತೆ ಅಂತಂದ್ರೆ ಪ್ರತಿ ತಿಂಗಳು ನಾನು 28,943 ಪೇ ಮಾಡ್ತೀನಿ. ಅಂದ್ರೆ 37.5 ಲಕ್ಷ ನಾನು ಲೋನ್ ತಗೊಂಡಿರೋದಕ್ಕೆ ಬರೋಬ್ಬರಿ EMI ಏನಿರುತ್ತೆ ಅದು 28,943 ರೂಪಾಯಿ. ಸೊ EMI ಏನಿರುತ್ತೆ ಅದು ಲೋನ್ ಅವೈಲೇಬಲ್ ಅಂದ್ರೆ ನಾವು ಲೋನ್ ತಗೊಂಡಿರ್ತೀವಲ್ಲ ಅದಕ್ಕೆ 28,943 ರೂಪಾಯಿ ಅಂತ ಹೇಳಿದೆ. ಎಕ್ಸ್ಟ್ರಾ EMI ಟು ಬಿ ಇನ್ವೆಸ್ಟೆಡ್, ನಾವಿಲ್ಲಿ ಯಾವ್ದು ಎಕ್ಸ್ಟ್ರಾ EMI ನ ಇನ್ವೆಸ್ಟ್ ಮಾಡ್ತಿಲ್ಲ. ಸೊ ಅದಕ್ಕೆ 0 ಅಂತ ನಾನು ತೋರಿಸಿದೀನಿ. ಟೋಟಲ್ ಪ್ರಿನ್ಸಿಪಲ್ ಪೇಡ್ ಅಂದ್ರೆ ನೆಕ್ಸ್ಟ್ 25 ಇಯರ್ಸ್ ಅಷ್ಟರಲ್ಲಿ ನಾನು 37,50,000 ಅಸ್ಲು ಕಟ್ಟಿರ್ತೀನಿ. ಅದ್ರ ಜೊತೆಗೆ ಟೋಟಲ್ ಅಮೌಂಟ್ ಪೇಡ್ ಅಂತಂದ್ರೆ ನಾನು 86,82,932. ಅದ್ರ ಜೊತೆಗೆ ನಾನು ಎಷ್ಟು ಇಂಟ್ರೆಸ್ಟ್ ಅನ್ನ ಕಟ್ಟಿರ್ತೀನಿ ಆ 25 ವರ್ಷದಲ್ಲಿ 49,32,932. ನೀವೇ ಅರ್ಥ ಮಾಡ್ಕೊಳ್ಳಿ, ನನ್ನ ಅಸ್ಲುಗಿಂತ ಬಡ್ಡಿನೇ ನಾನು ಜಾಸ್ತಿ ಕಟ್ಟಿದ್ದೀನಿ. ನಾವಿಲ್ಲಿ ಅಸ್ಲು ನೋಡಕ್ ಹೋದ್ರೆ ಕೇವಲ 37,50,000 ನಾನು ತಗೊಂಡಿದ್ದೀನಿ ಲೋನು, ಆದ್ರೆ ನಾನು ಇಲ್ಲಿ ಬಡ್ಡಿ ಕಟ್ತಿರೋದೇ ಆ ಅಸ್ಲುಗಿಂತ ಜಾಸ್ತಿ ಆಗಿದೆ. ಇದಕ್ಕೆ ನಿಮ್ಗೆ ಅವರು ಟೆನ್ಯೂರ್ ಪೀರಿಯಡ್ 25 ವರ್ಷ ಕೊಟ್ಟಿರ್ತಾರೆ. ಅದನ್ನೇ ನಾನು ಹೇಳ್ದೆ, ಈ ರೀತಿ ನಾವು ಲೋನ್ ತಗೊಳ್ಳೋದ್ರಿಂದ ಅಂದ್ರೆ 37 ಲಕ್ಷ ಏನೋ ಲೋನ್ ತಗೊಂಡಿದೀವಿ, 75% ಲೋನ್ ತಗೊಳ್ಳೋದ್ರಿಂದ ನಾವು ಬ್ಯಾಂಕ್ಗೆ ಪ್ರತಿ ತಿಂಗಳು EMI ಜೊತೆಗೆ ಅದ್ರ ಇಂಟ್ರೆಸ್ಟ್ ಏನಿರುತ್ತೆ ಅದು ಜಾಸ್ತಿ ಕಟ್ತಾ ಹೋಗ್ತಾನೆ ಇರ್ತೀವಿ. ಈ ರೀತಿ ಇಂಟ್ರೆಸ್ಟ್ ನ ಕಟ್ತಿದೀವಿ ಅಂತಂದ್ರೆ ಜೀವನ ಹೇಗ್ ಸಾಕ್ಸೋದು, ನಮ್ಮ ಎಕ್ಸ್ಪೆನ್ಸಸ್ ಏನ್ ನೋಡ್ಕೊಳ್ಳೋದು, ಮಕ್ಕಳು ಮತ್ತೆ ನಮ್ಮ ಎಜುಕೇಶನ್ ಇದನ್ನೆಲ್ಲ ಹೇಗ್ ಮುಂದುವರಿಯೋದು. ಹಾಗಿದ್ರೆ ಈ ಒಂದು ನಾವು ಇಂಟ್ರೆಸ್ಟ್ ಕಟ್ಟೋದನ್ನ ಯಾವ ರೀತಿ ಸೇವಿಂಗ್ಸ್ ಮಾಡ್ಬೋದು ಅನ್ನೋದನ್ನ ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ. ತಗೊಂಡಿರೋ 50 ಲಕ್ಷ ಹೋಮ್ ಲೋನ್ಗೆ ಆ ಟೆನ್ಯೂರ್ ಪೀರಿಯಡ್ ಮುಗಿಯೋಷ್ಟರಲ್ಲಿ ಇಂಟ್ರೆಸ್ಟೇ 50 ಲಕ್ಷನ ಕಟ್ಟಿರ್ತೀನಿ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ದೆ, ಈ ಒಂದು ವಿಡಿಯೋಲಿ ನಮ್ಮ ಹೋಮ್ ಲೋನ್ ನ 100% ಝೀರೋ ಮಾಡೋದು ಹೇಗೆ ಅನ್ನೋದನ್ನ ನಾನು ನಿಮ್ಗೆ ಇವಾಗ ತೋರಿಸ್ಕೊಡ್ತೀನಿ ಅಂತ. ಇದರಲ್ಲಿ ನಮಗೆ 2 ಬೆನಿಫಿಟ್ಸ್ ಇದೆ. ಅಂದ್ರೆ 2 ವಿಧಾನಗಳಲ್ಲಿ ನಾವು ದುಡ್ಡನ್ನ ಹೇಗೆ ಸೇವ್ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಂಬರ್ 1,
ಟ್ಯಾಕ್ಸ್ ಬೆನಿಫಿಟ್ಸ್. ನಾವು ಭಾರತೀಯರಾಗಿದ್ದೀವಿ, ಹಾಗೆ ನಾವು ಇಂಡಿಯಾದಲ್ಲೇ ಮನೆನ ಪರ್ಚೇಸ್ ಮಾಡಿದೀವಿ ಅಂತಂದ್ರೆ ಅದರಲ್ಲೂ ನಾವು ಹೋಮ್ ಲೋನ್ ನ ತಗೊಂಡಿದ್ದಲ್ಲಿ ನಮ್ಗೆ ಟ್ಯಾಕ್ಸ್ ಬೆನಿಫಿಟ್ಸ್ ಇರುತ್ತೆ. ಹೇಗೆ? ಈಗ ನಾವು ಹೋಮ್ ಲೋನ್ ನ ಕಟ್ತಿದೀವಿ ಅಂತಂದ್ರೆ ಫೈನಾನ್ಷಿಯಲ್ ಇಯರ್ ಬರೋ ಅಷ್ಟರಲ್ಲಿ 2 ಲಕ್ಷ ನಮ್ಗೆ ಟ್ಯಾಕ್ಸ್ ಬೆನಿಫಿಟ್ ಅನ್ನ ಕೊಡ್ತಾರೆ. ಹಾಗೆ ಪ್ರಿನ್ಸಿಪಲ್ ಅಮೌಂಟ್ ಅನ್ನ ನಾವು ಪೇ ಮಾಡ್ಕೊಂಡು ಬರ್ತಿದೀವಿ ಅಂತಂದ್ರೆ ಆ ಪರ್ಟಿಕ್ಯುಲರ್ ಅಮೌಂಟ್ ಗೆ 1.5 lakhs ಕೂಡ ಟ್ಯಾಕ್ಸ್ ಬೆನಿಫಿಟ್ಸ್ ಇರುತ್ತೆ. ಅಂದ್ರೆ ಇಲ್ಲಿ ನಮ್ಗೆ 2 lakhs ಅಂದ್ರೆ ಫೈನಾನ್ಷಿಯಲ್ ಇಯರ್ ಬರ್ತಿದ್ದ ಹಾಗೆ ನಮ್ಗೆ ಟ್ಯಾಕ್ಸ್ ಬೆನಿಫಿಟ್ 2 lakhs ಗೆ ಸಿಗುತ್ತೆ. ಹಾಗೆ 1.5 lakhs ಗೆ ನಾವು ಪ್ರಿನ್ಸಿಪಲ್ ಅಮೌಂಟ್ ಏನ್ ಪೇ ಮಾಡಿರ್ತೀವಿ ಅದಕ್ಕೂ ಸಹ ನಮ್ಗೆ ಟ್ಯಾಕ್ಸ್ ಬೆನಿಫಿಟ್ಸ್ ಇರುತ್ತೆ. ಟ್ಯಾಕ್ಸ್ ಬೆನಿಫಿಟ್ಸ್ ಅಂತ ಅಂದ್ರೆ ಈ 2 lakhs ಮತ್ತೆ 1.5 lakhs ನ ನಿಮ್ಗೆ ಟೋಟಲ್ ಆಗಿ ಡಿಡಕ್ಟ್ ಮಾಡ್ತಾರೆ ಅಂತಲ್ಲ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಇದಕ್ಕೆ ನಿಮ್ಗೆ ಟ್ಯಾಕ್ಸ್ ಕಟ್ಟೋ ಅಂತ ಅವಶ್ಯಕತೆ ಇರೋದಿಲ್ಲ ಅಂತ. ಸೊ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ 2 lakhs ಪ್ಲಸ್ 1.5 lakhs ಗೆ ನಮ್ಗೆ ಟ್ಯಾಕ್ಸ್ ಬೆನಿಫಿಟ್ ಸಿಕ್ತು ಅಂತಂದ್ರೆ ಈ 3.5 ಲಕ್ಷ ಏನಿರುತ್ತೆ ಅದು ನಮ್ಮ ಸೇವಿಂಗ್ಸ್ ಗೆ ಆಡ್ ಆಗ್ತಾ ಹೋಗುತ್ತೆ. ಈಗ ನಾವು ಟ್ಯಾಕ್ಸ್ ಬ್ರಾಕೆಟ್ ಅಲ್ಲಿ ನೋಡೋಣ. ಈ ಎಕ್ಸೆಲ್ ಶೀಟ್ ಬಂದ್ರೆ ನೀವು ಇಲ್ಲಿ ಟ್ಯಾಕ್ಸ್ ಬ್ರಾಕೆಟ್ ಅಂತ ನೋಡ್ತಿದ್ದೀರಾ. ಸೊ ನಮ್ಗೆ ಇಲ್ಲಿ 20% ಅಷ್ಟು ನಮ್ಗೆ ಟ್ಯಾಕ್ಸ್ ಬೀಳುತ್ತೆ ನಾವು ತಗೊಳ್ಳೋಂತ ಹೋಮ್ ಲೋನ್ಗೆ. ಟೋಟಲ್ ಟ್ಯಾಕ್ಸ್ ಸೇವಿಂಗ್ಸ್ ಎಷ್ಟು ಬರುತ್ತೆ ಅಂತಂದ್ರೆ ನಮ್ಗೆ ಸಿಗೋಂತ ಈ ಹೋಮ್ ಲೋನ್ ಟ್ಯಾಕ್ಸ್ ಬೆನಿಫಿಟ್ಸ್ ಅಲ್ಲಿ ನಾವು ತಗೊಂಡಿರೋದು 50 ಲಕ್ಷ ಹೋಮ್ ಲೋನ್. ಇಲ್ಲಿ ನಮ್ಗೆ ಟ್ಯಾಕ್ಸ್ ಬ್ರಾಕೆಟ್ ಮುಖಾಂತರ ಟ್ಯಾಕ್ಸ್ ಸೇವಿಂಗ್ಸ್ ಅಲ್ಲಿ ನಮ್ಗೆ 13,89,905 ರೂಪಾಯಿ ನಮ್ಗೆ ಟ್ಯಾಕ್ಸ್ ಸೇವಿಂಗ್ಸ್ ಅಲ್ಲಿ ಸಿಗುತ್ತೆ. ಹಾಗೆ ನಾನು ಎಷ್ಟು ನೆಟ್ ಇಂಟ್ರೆಸ್ಟ್ ನ ಪೇ ಮಾಡಿದೀನಿ ಅಂತಂದ್ರೆ ಆಲ್ಮೋಸ್ಟ್ 35,43,028 ರೂಪಾಯಿ ನಾನು ನೆಟ್ ಇಂಟ್ರೆಸ್ಟ್ ಅಲ್ಲೇ ಪೇ ಮಾಡಿದೀನಿ. ಜೊತೆಗೆ ಸೊ ರಿಟರ್ನ್ ಫಾರ್ ಎಕ್ಸ್ಟ್ರಾ ಇಎಂಐ ಏನಾದ್ರೂ ಆಗ್ತಿದೆ ಅಂತಂದ್ರೆ ಅದನ್ನು ಕೂಡ ಇಲ್ಲಿ 10% ಇದೆ. ಸೊ ಎಕ್ಸ್ಟ್ರಾ ಇಎಂಐ ವ್ಯಾಲ್ಯೂ ಟೋಟಲಿ 0 ಇರೋದ್ರಿಂದ ನಾವ್ ಇದನ್ನ ಕನ್ಸಿಡರ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನಾವು ಕ್ರೂಷಿಯಲ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ ಜಸ್ಟ್ ಬಿಕಾಸ್ ನಾನು ಹೋಮ್ ಲೋನ್ ನ 50 ಲಕ್ಷ ತಗೊಂಡಿದ್ದೀನಿ ಅಂತ ಟ್ಯಾಕ್ಸ್ ಬ್ರಾಕೆಟ್ ಅಲ್ಲಿ ಅಂದ್ರೆ 20% ಅದ್ರ ಮೇಲೆ ಟ್ಯಾಕ್ಸ್ ಬಿದ್ದಿರೋದ್ರಿಂದ ಬರೋಬ್ಬರಿ 14,50,00,000 ಅಲ್ಲಿ ಲೆಸ್ ಆಗ್ತಿದೆ ಅಂತಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ನಾವು ಎಷ್ಟು ಇಂಟ್ರೆಸ್ಟ್ ಅನ್ನ ಈ ಹೋಮ್ ಲೋನ್ ಮೇಲೆ ಪೇ ಮಾಡ್ತಾ ಹೋಗ್ತೀವಿ ಅಂತ. ಅದಕ್ಕೆ ನಾನು ಮುಂಚೆನೆ ಹೇಳಿದೆ 25 years ಅವರು ಲಾಂಗೆಸ್ಟ್ ಟೆನ್ಯೂರ್ ಕೊಡೋ ಕಾರಣ ಇದೆ. ತುಂಬಾ ಜನ ಅನ್ಕೊಳ್ತಾರೆ ಅಯ್ಯೋ ನಾನು ಆರಾಮಾಗಿ ಎವ್ರಿ ಮಂತ್ ಇಎಂಐ ನ ಪೇ ಮಾಡ್ಕೊಂಡು ಹೋಗ್ತೀನಿ, ಮನೆ ಸುರಕ್ಷಿತವಾಗಿದೆ, ಇಎಂಐ ಕಟ್ಟಿದ್ರೆ ಆಗತ್ತೆ ಅಂತ. ಎಕ್ಸಾಂಪಲ್ ನಾನೇ ಇದ್ದೀನಿ. ಸೊ ನಾವೇ ಹೋಮ್ ಲೋನ್ ನ ತಗೊಂಡಿರ್ತೀವಿ, ಮನೆನ ಪರ್ಚೇಸ್ ಮಾಡಿರ್ತೀವಿ ಅಂತಂದ್ರೆ ಎವ್ರಿ ಮಂತ್ ಇಎಂಐ ಕಟ್ಟೋದ್ರಿಂದ ನಾವು ಇಂಟ್ರೆಸ್ಟ್ ನ ಜಾಸ್ತಿ ಅಂದ್ರೆ ಅಸ್ಲಿಗಿಂತ ಜಾಸ್ತಿ ಬ್ಯಾಂಕ್ ಗೆ ಕಟ್ತಿರ್ತೀವಿ. ನೀವೇ ಅರ್ಥ ಮಾಡ್ಕೊಳ್ಳಿ ಆ ದುಡ್ಡನ್ನ ಸ್ವಲ್ಪ ಸ್ವಲ್ಪ ಜೋಡಿಸ್ಬಿಟ್ಟು ನಾವು ಹೋಮ್ ಲೋನ್ ಕ್ಲಿಯರ್ ಮಾಡೋದ್ರಿಂದ ನಾವು ಇಎಂಐ ಕಟ್ಟೋ ಒಂದು ಅಮೌಂಟ್ ಏನಿರುತ್ತೆ ಅದನ್ನ ನಾವು ಬೇರೆ ಕಡೆ ಸೇವಿಂಗ್ಸ್ ಮಾಡ್ಬೋದು. ತುಂಬಾ ಜನ ಹೋಮ್ ಲೋನ್ ಅಂತ ಬಂದಿದ್ರಲ್ಲಿ ಆದಷ್ಟು ಬೇಗ ಕ್ಲಿಯರ್ ಮಾಡ್ತಾರೆ. ಹಾಗಿದ್ರೆ ಇಲ್ಲಿ ನಾನು ನಿಮ್ಗೆ ಹೇಳ್ದೆ 14 ಲಕ್ಷ ನಾವು ಟ್ಯಾಕ್ಸ್ ನೇ ಕಟ್ಟಬೇಕಾಗತ್ತೆ ಅಂತ. ಇದನ್ನ ನಾವು ಹೇಗೆ ಝೀರೋ ಮಾಡ್ಬೋದು ಅದನ್ನು ಕೂಡ ಹೇಳ್ತೀನಿ. ನಾನ್ ನಿಮ್ಗೆ ಹೇಳ್ದೆ 50 ಲಕ್ಷ ಹೋಮ್ ಲೋನ್ ತಗೊಳ್ತೀವಿ ಅಂತಂದ್ರೆ 12.5 ಲಕ್ಷನಾದ್ರೂ ನಾವು ಡೌನ್ ಪೇಮೆಂಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವಿ. 37.5 ಲಕ್ಷ ಏನಿರುತ್ತೆ ಅದನ್ನ ನಾವು ಬ್ಯಾಂಕ್ ಇಂದ ಹೋಮ್ ಲೋನ್ ನ ತಗೊಳ್ಬೇಕು ಅಂತ ಅನ್ಕೊಂಡಿರ್ತೀವಿ ಅಲ್ವಾ. ಇಲ್ಲಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಎಕ್ಸ್ಟ್ರಾ ನಮ್ಮ ಹತ್ರ 5 ಲಕ್ಷ ಸೇವಿಂಗ್ಸ್ ಇರುತ್ತೆ. ಅದನ್ನ ನಾವ್ ಏನ್ ಮಾಡ್ತೀವಿ ಮನೆ ಗೃಹ ಪ್ರವೇಶಕ್ಕೋ ಅಥವಾ ಶಾಪಿಂಗ್ಗೋ ಇಲ್ಲ ಮನೆ ಒಂದು ಇಂಟೀರಿಯರ್ಸ್ಗೋ ಅಂತ ನಾವ್ ಇಟ್ಕೊಂಡಿರ್ತೀವಿ ಅಲ್ಲ, ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ 12.5 ಲಕ್ಷ ಡೌನ್ ಪೇಮೆಂಟ್ ಜೊತೆಗೆ ಈ 5 ಲಕ್ಷನ ನಾವು ಸೇರಿಸಿ ಡೌನ್ ಪೇಮೆಂಟ್ ಮಾಡ್ಬೇಕು. ಅಂದ್ರೆ ಈ 37.5 ಲಕ್ಷ ನಾವು ಲೋನ್ ನ ಏನ್ ತಗೊಳ್ತೀವಿ ಅದನ್ನ 32 ಲಕ್ಷ ಲೋನ್ ನ ತಗೊಂಡಿದ್ದಲ್ಲಿ ನಮ್ಗೆ ಜಾಸ್ತಿ ದುಡ್ಡು ಸೇವ್ ಆಗತ್ತೆ. ನೀವ್ ಅನ್ಕೊಳ್ಬಹುದು 5 ಲಕ್ಷದಲ್ಲಿ ಏನ್ ಬೆನಿಫಿಟ್ ಆಗತ್ತೆ ಅಂತ. ತಪ್ಪು. 5 ಲಕ್ಷದಲ್ಲೂ ಕೂಡ ನೀವು ಎಷ್ಟೊಂದು ಇಂಟ್ರೆಸ್ಟ್ ನ ಸೇವ್ ಮಾಡಬಹುದು. ಅದು ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ ಅದು ಕೂಡ ತೋರಿಸ್ತೀನಿ. ಇಲ್ಲಿ ನಾನು ಇವಾಗ 32 ಲಕ್ಷನ ಬ್ಯಾಂಕ್ ಇಂದ ಲೋನ್ ತಗೊಳ್ತಿದ್ದೀನಿ. ಈ ಎಕ್ಸೆಲ್ ಶೀಟ್ ನ ನೋಡಿ, ನಾನು ಇವಾಗ ಲೋನ್ ನ ಹಾಕಿರೋದು 32 ಲಕ್ಷ. ಟೆನ್ಯೂರ್ ಪೀರಿಯಡ್ ಬಂದು 25 ವರ್ಷ ಇದೆ. ರೇಟ್ ಆಫ್ ಇಂಟ್ರೆಸ್ಟ್ 8% ಇದೆ. ಇಲ್ಲಿ ನಾನು ಇವಾಗ ಇಎಂಐ ಕಟ್ತಿರೋದು 24,698. ಅಂದ್ರೆ ಕೇವಲ 5 ಲಕ್ಷನ ನಾನು ಸೇವ್ ಮಾಡಿ ಅದನ್ನ ಡೌನ್ ಪೇಮೆಂಟ್ ಗೆ ಪೇ ಮಾಡ್ತಿರೋದ್ರಿಂದ 12.5 ಲಕ್ಷ ಪ್ಲಸ್ 5 ಲಕ್ಷ ಎಷ್ಟಾಯ್ತು 17.5 ಲಕ್ಷ ನಾನು ಡೌನ್ ಪೇಮೆಂಟ್ ಆಗಿ ಪೇ ಮಾಡ್ತಿರೋದ್ರಿಂದ 32 ಲಕ್ಷ ಲೋನ್ ತಗೊಳ್ತಿರೋದ್ರಿಂದ ಬರೋಬ್ಬರಿ 27 ಲಕ್ಷನ ನಾನು ಸೇವ್ ಮಾಡ್ತಾ ಇದ್ದೀನಿ. ಅಂದ್ರೆ ಬ್ಯಾಂಕ್ಗೆ ನಾನು ಏನು ಕೂಡ ಎಕ್ಸ್ಟ್ರಾ ಆಗಿ ಇಂಟ್ರೆಸ್ಟ್ ಅಮೌಂಟ್ ಅಲ್ಲಿ ಪೇ ಮಾಡ್ತಿಲ್ಲ. ಪ್ರತಿ ತಿಂಗಳು ನಾನು ಇಎಂಐ ಕಟ್ತಿರೋದು 24,698. ಹಾಗೆ ಇಎಂಐ ಆನ್ ಮ್ಯಾಕ್ಸ್ ಲೋನ್ ಅವೈಲೇಬಲ್ ಅಂತಂದ್ರೆ 28,943. ಜೊತೆಗೆ ಎಕ್ಸ್ಟ್ರಾ ಇಎಂಐ ಟು ಬಿ ಇನ್ವೆಸ್ಟೆಡ್ ಅಂತಂದ್ರೆ ಬರೋಬ್ಬರಿ 4,245 ರೂಪಾಯಿನ ನಾನು ಎವ್ರಿ ಮಂತ್ ಸೇವ್ ಮಾಡ್ತಾ ಇದ್ದೀನಿ. ಇಲ್ಲಿ 32 ಲಕ್ಷ ನಾನು ಲೋನ್ ತಗೊಂಡಿದ್ದೀನಿ ಅಲ್ವಾ. ಸೊ ಟ್ಯಾಕ್ಸ್ ಬ್ರಾಕೆಟ್ ಅಂತ ನೋಡಿದಾಗ ನನಗೆ 20% ಬಂದಿದೆ. ಸೊ ಟೋಟಲ್ ಟ್ಯಾಕ್ಸ್ ಸೇವಿಂಗ್ಸ್ ಅಂದ್ರೆ 13 ಲಕ್ಷ ಏನಿರುತ್ತೆ ಅದು ನನ್ನ 32 ಲಕ್ಷದಿಂದ ಹೋಗ್ತಿರುತ್ತೆ. ಇಲ್ಲಿ ನೆಟ್ ಇಂಟ್ರೆಸ್ಟ್ ಪೇಡ್ ಅಮೌಂಟ್ ಏನಿರುತ್ತೆ ಅದು ಬರೋಬ್ಬರಿ 29,07,292 ರೂಪಾಯಿ ಇರುತ್ತೆ. ಜೊತೆಗೆ ರಿಟರ್ನ್ ಆನ್ ಎಕ್ಸ್ಟ್ರಾ ಇಎಂಐ ಅಂತಂದ್ರೆ 10%. ಸೊ 25 ವರ್ಷದಲ್ಲಿ ಎಕ್ಸ್ಟ್ರಾ ಇಎಂಐ ವ್ಯಾಲ್ಯೂ ಅಂತಂದ್ರೆ 56,32,393 ರೂಪಾಯಿನ
ಪೇ ಮಾಡಿ. ನೋಡಿ, ನಾನು ನಿಮ್ಗೆ ಹೇಳ್ದೆ, ಕೇವಲ 5 ಲಕ್ಷ ನಿಮ್ಮ ಗೃಹ ಪ್ರವೇಶಕ್ಕೆ ಅಂತ ನೀವು ಏನ್ ಎತ್ತಿಟ್ಟಿರ್ತೀರಾ ಅದನ್ನು ಕೂಡ ಡೌನ್ ಪೇಮೆಂಟ್ ಅಲ್ಲಿ ಪೇ ಮಾಡೋದ್ರಿಂದ ಬರೋಬ್ಬರಿ ನೀವು ಇಂಟ್ರೆಸ್ಟ್ ಅಮೌಂಟ್ ಏನಿರುತ್ತೆ ಅದು 27,25,101 ರೂಪಾಯಿ ಸೇವ್ ಮಾಡ್ತೀರಾ. ಹೌದು, ಟ್ಯಾಕ್ಸ್ ಬ್ರಾಕೆಟ್ ಅಲ್ಲಿ 20%. ನೀವು ಕಟ್ತಿರೋದು ಕೇವಲ 13,02,144. ಜೊತೆಗೆ ನೆಟ್ ಇಂಟ್ರೆಸ್ಟ್ ಎಷ್ಟು ಪೇ ಮಾಡಿರ್ತೀರಾ? 29 ಲಕ್ಷ ಚಿಲ್ಲರೆ ಪೇ ಮಾಡಿರ್ತೀರಾ. ಎಕ್ಸ್ಟ್ರಾ EMI ಎಷ್ಟಿರುತ್ತೆ? 10% ಇರುತ್ತೆ. ಅದರ ಜೊತೆಗೆ ಎಕ್ಸ್ಟ್ರಾ EMI ವ್ಯಾಲ್ಯೂ ಏನಿರುತ್ತೆ ಅದು 56,32,393 ರೂಪಾಯಿ. ಸೊ ಇಲ್ಲಿ ಕೇವಲ 5 ಲಕ್ಷ ನಾನು ಎಕ್ಸ್ಟ್ರಾ ಡೌನ್ ಪೇಮೆಂಟ್ ಅಲ್ಲಿ ಪೇ ಮಾಡೋದ್ರಿಂದ 27 ಲಕ್ಷ ಸೇವ್ ಮಾಡ್ತೀನಿ. ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದ್ರಿಂದ ಆ ಒಂದು ಇಂಟ್ರೆಸ್ಟ್ ಏನಿರುತ್ತೆ ಅದನ್ನ ನಾವು ಝೀರೋ ಮಾಡ್ಕೊಳ್ಬಹುದು. 37 ಲಕ್ಷದ ಕ್ಯಾಲ್ಕುಲೇಷನ್ ತೋರಿಸ್ತೆ, 32 ಲಕ್ಷದ ಕ್ಯಾಲ್ಕುಲೇಷನ್ ತೋರಿಸ್ತೆ. ಈಗ ನಾನು 35 ಲಕ್ಷ ಅಂತ ಅನ್ಕೊಳ್ಳೋಣ. ಅಂದ್ರೆ ಮಿಕ್ಕಿದೆಲ್ಲ ಡೌನ್ ಪೇಮೆಂಟ್ ಮಾಡಿದೀನಿ, 35 ಲಕ್ಷ ಮಾತ್ರ ನಾನು ಬ್ಯಾಂಕ್ ಇಂದ ಲೋನ್ ತಗೊಳ್ತಿದ್ದೀನಿ. ಅವಾಗ ಹೇಗೆ ವರ್ಕ್ ಆಗತ್ತೆ ಅಂತಂದ್ರೆ 35 ಲಕ್ಷ ಅಂತಂದ್ರೆ ನಿಮ್ಗೆ ಟೆನ್ಯೂರ್ ಪೀರಿಯಡ್ 25 ವರ್ಷನೇ ಕೊಡ್ತಾರೆ. ನೀವು ಇಂಟ್ರೆಸ್ಟ್ ನ ಬಂದು 8% ಪೇ ಮಾಡ್ತಿದ್ದೀರಾ. ಸೊ EMI ಬಂದು ನಿಮ್ಗೆ 27,114 ರೂಪಾಯಿ ಇರುತ್ತೆ. ಮತ್ತೆ EMI ಆನ್ ಮ್ಯಾಕ್ಸ್ ಲೋನ್ ಅವೈಲೇಬಲ್ ಏನಿರುತ್ತೆ ಅದು ನಿಮ್ಗೆ 28,943 ರೂಪಾಯಿ ಇರುತ್ತೆ. ಎಕ್ಸ್ಟ್ರಾ EMI ಏನಿರುತ್ತೆ ಅದು ನೀವು ಕೇವಲ 1,930 ರೂಪಾಯಿನ ಸೇವ್ ಮಾಡ್ತೀರಾ. ಯಾಕೆ ಅಂದ್ರೆ ನೀವು 35 ಲಕ್ಷ ಲೋನ್ ನ ತಗೊಳ್ತಿದ್ದೀರಾ. 35 ಲಕ್ಷ ಲೋನ್ ನ ತಗೊಳ್ಳೋದ್ರಿಂದ ನೀವು ಕೇವಲ 1,930 ರೂಪಾಯಿ ಏನಿರುತ್ತೆ ಅದನ್ನ ನೀವು EMI ಅಮೌಂಟ್ ಅಲ್ಲಿ ಸೇವ್ ಮಾಡಬಹುದು. ಈ ಒಂದು ಅಮೌಂಟ್ ಎಕ್ಸ್ಟ್ರಾ EMI ಅಲ್ಲಿ ಇನ್ವೆಸ್ಟ್ ಮಾಡೋದು ಏನಿರುತ್ತೆ ಅದನ್ನ ನಾನು ಬೇರೆ ಕಡೆ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೂ ಇಲ್ಲ ಸೇವ್ ಮಾಡ್ತೀನಿ ಅಂದ್ರು ಅದು ನನಗೆ ಎಕ್ಸ್ಟ್ರಾ ಸೋರ್ಸಸ್ ಆಫ್ ಇನ್ಕಮ್ ಆಗಿ ಆಡ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಹೋಮ್ ಲೋನ್ ಅಂತ ಬಂದಾಗ ನಾವು ಎಷ್ಟಾಗುತ್ತೋ ಅಷ್ಟು ಕಮ್ಮಿ ಲೋನ್ ಅನ್ನ ತಗೊಳ್ಬೇಕು. ಡೌನ್ ಪೇಮೆಂಟ್ ನೀವು ಜಾಸ್ತಿ ಮಾಡ್ಕೊಂಡು 1-2-3 ವರ್ಷ ಲೇಟ್ ಆದ್ರೂ ಪರವಾಗಿಲ್ಲ, ನೀವು ಹೋಮ್ ಲೋನ್ ಅನ್ನ 20 ಲಕ್ಷ 25 ಲಕ್ಷ ಮ್ಯಾಕ್ಸಿಮಮ್ 30 ಲಕ್ಷ ವರೆಗೂ ತಗೊಳ್ಳಿ. ಎಕ್ಸ್ಟ್ರಾ ದುಡ್ಡು ಏನಾದ್ರು ತಗೊಳಕ್ ಹೋದ್ರೆ ಅಸ್ಲಿಗಿಂತ ನೀವು ಬಡ್ಡಿನೇ ಡಬಲ್ ಆಗಿ ಕಟ್ತಾ ಹೋಗ್ತೀರಾ. ಸೊ ಟೋಟಲ್ ಅಮೌಂಟ್ ನಾನು ನೆಕ್ಸ್ಟ್ 25 ವರ್ಷದಲ್ಲಿ ಎಷ್ಟು ಪೇ ಮಾಡಿರ್ತೀನಿ ಅಂತಂದ್ರೆ 81,04,070 ರೂಪಾಯಿ. ಜೊತೆಗೆ ಇಂಟ್ರೆಸ್ಟ್ ಎಷ್ಟು ಪೇ ಮಾಡಿರ್ತೀನಿ? ನಾನ್ ತಗೊಂಡಿರೋ 35 ಲಕ್ಷಕ್ಕೆ 46,04,070 ರೂಪಾಯಿ. ಈ ಟ್ಯಾಕ್ಸ್ ಬ್ರಾಕೆಟ್ 20% ಮೇಲೆ ನಾನು ಟೋಟಲ್ ಟ್ಯಾಕ್ಸ್ ಸೇವಿಂಗ್ಸ್ ಎಷ್ಟು ಮಾಡ್ತೀನಿ ಅಂತಂದ್ರೆ 13,53,573. ಇಲ್ಲಿ ನೆಟ್ ಇಂಟ್ರೆಸ್ಟ್ ಎಷ್ಟು ಪೇ ಮಾಡಿರ್ತೀನಿ ಅಂತಂದ್ರೆ 32,50,497 ರೂಪಾಯಿ. ನಮ್ಗೆ ಎಕ್ಸ್ಟ್ರಾ EMI ಏನಿರುತ್ತೆ ಅದು 10% ನಮ್ಗೆ ಅಡ್ವಾಂಟೇಜ್ ಇದೆ. ಸೊ ಎಕ್ಸ್ಟ್ರಾ EMI ವ್ಯಾಲ್ಯೂ ಎಷ್ಟು ಬರುತ್ತೆ? 25,60,179. ಇಲ್ಲಿ ಸೊ ಎಫೆಕ್ಟಿವ್ ಇಂಟ್ರೆಸ್ಟ್ ಏನಿರುತ್ತೆ ಗೊತ್ತಾ? ಇದು 6,90,318 ರೂಪಾಯಿನ ನೆಕ್ಸ್ಟ್ 25 ಟೆನ್ಯೂರ್ ಅಲ್ಲಿ ನಾನು ಪೇ ಮಾಡಿರ್ತೀನಿ. ಬ್ಯಾಂಕ್ ಅವರು ನಿಮ್ಗೆ ಹೋಮ್ ಲೋನ್ ಕೊಡೋದಕ್ಕೆ ರೆಡಿ ಇದ್ರೂ ಸಹ 40 ಲಕ್ಷ 45 ಲಕ್ಷ 1 ಕೋಟಿ ಕೊಡೋದಕ್ಕೆ ರೆಡಿ ಇದ್ರೂ ಸಹ ನೀವು ಆದಷ್ಟು ಕಮ್ಮಿ ಹೋಮ್ ಲೋನ್ ನ ತಗೊಳ್ಳಿ. ಹಾಗೆ ನಿಮ್ಮ ಡೌನ್ ಪೇಮೆಂಟ್ ಏನಿರುತ್ತೆ ಅದನ್ನ ತುಂಬಾ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಕೊಳ್ಳಿ. 1-2 ವರ್ಷ ಲೇಟ್ ಆದ್ರೂ ಪರವಾಗಿಲ್ಲ, ಡೌನ್ ಪೇಮೆಂಟ್ ನ ಜಾಸ್ತಿ ಸೇವ್ ಮಾಡ್ಕೊಂಡು ಡೌನ್ ಪೇಮೆಂಟ್ 25 ಲಕ್ಷ ಮಾಡಿ ಹೋಮ್ ಲೋನ್ ನ ಕೇವಲ 20 ಲಕ್ಷ ತಗೊಳ್ತಿದ್ದೀರಾ ಅಂತಂದ್ರೆ ನಿಮ್ಗೆ ಇದರಿಂದ ಬೆನಿಫಿಟ್ಸ್ ತುಂಬಾ ಸಿಗತ್ತೆ. ಹಾಗೆ ನೀವು ಇಂಟ್ರೆಸ್ಟ್ ನ ಕೂಡ ಜಾಸ್ತಿ ಕಟ್ಟೋ ಅಂತ ಅವಶ್ಯಕತೆ ಇರಲ್ಲ. ನೀವು ತುಂಬಾ ಜನನ ಅಬ್ಸರ್ವ್ ಮಾಡಿದ್ರೆ ಯಾರಾದ್ರೂ ಹೋಮ್ ಲೋನ್ ನ ತಗೊಳ್ತಿದ್ದಾರೆ ಅಂತಂದ್ರೆ ಕೇವಲ 2 to 3 ಇಯರ್ಸ್ ಅಥವಾ ಮ್ಯಾಕ್ಸಿಮಮ್ 4 ಇಯರ್ಸ್ ಅಲ್ಲಿ ಪ್ರತಿಯೊಂದನ್ನು ಕೂಡ ಕ್ಲಿಯರ್ ಮಾಡ್ತಾರೆ. 25 ಇಯರ್ಸ್ ಅಷ್ಟರಲ್ಲಿ ನಾವೇನಾದ್ರೂ ಟೆನ್ಯೂರ್ ನ ಇಟ್ಕೊಂಡಿದೀವಿ ಅಂತಂದ್ರೆ ಆ 25 ಇಯರ್ಸ್ಗೆ ನಮ್ಮ ಅಸ್ಲಗಿಂತ ಬಡ್ಡಿನೇ ನಾವು ಜಾಸ್ತಿ ಕಟ್ಟಿರ್ತೀವಿ. ಈ ರೀತಿನೇ ಹೋಮ್ ಲೋನ್ ವರ್ಕ್ ಆಗೋದ್ರಿಂದ ನಾವು ಹೋಮ್ ಲೋನ್ ನ ತಗೊಳ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಇದನ್ನ ನೀವು ಯಾವ ರೀತಿ ಬೆನಿಫಿಟ್ಸ್ ತಗೊಳ್ಬಹುದು ಅನ್ನೋದನ್ನ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ನಂಬರ್ 1, ನೀವು ಹೋಮ್ ಲೋನ್ ಮೇಲೆ ಇನ್ವೆಸ್ಟ್ ಮಾಡುವಂತ ಅಮೌಂಟ್ ಏನಿರುತ್ತೆ ಅದರಿಂದ ನಿಮ್ಗೆ ಟ್ಯಾಕ್ಸ್ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ಸೊ ಟ್ಯಾಕ್ಸ್ ಇಂದ ನೀವು ದುಡ್ಡನ್ನ ಸೇವ್ ಮಾಡಬಹುದು. ನಂಬರ್ 2, ಎಕ್ಸ್ಟ್ರಾ EMI ಇಂದ ನಿಮಗೆ ಬರುವಂತ ದುಡ್ಡು ಏನಿರುತ್ತೆ ಅದನ್ನ ಬೇರೆ ಒಂದು ಜಾಗದಲ್ಲಿ ಸೇವ್ ಮಾಡ್ತಾ ಹೋಗಿ. ನಂಬರ್ 3, ಹೋಮ್ ಲೋನ್ ನ ತಗೊಳ್ಬೇಕಾದ್ರೆ ಆದಷ್ಟು 3 to 4 ಇಯರ್ಸ್ ಅಷ್ಟರಲ್ಲಿ ಕ್ಲಿಯರ್ ಮಾಡೋದನ್ನ ನೋಡಿ. ಯಾವುದೇ ಕಾರಣಕ್ಕೂ ಲಾಂಗ್ ಪೀರಿಯಡ್ 25 ಇಯರ್ಸ್ ವರೆಗೂ ಕೂಡ ಬಿಟ್ಕೋಬೇಡಿ. ಹಾಗೇನೆ 1 ಕೋಟಿ ಏನಾದ್ರೂ ನೀವು ಹೋಮ್ ಲೋನ್ ತಗೊಳ್ಬೇಕಾದ್ರೆ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಬೇಗ ಹೇಳ್ತೀನಿ. ಹೋಮ್ ಲೋನ್ ಕಾಸ್ಟ್ ಬಂದು 1 ಕೋಟಿ ಇದೆ. ನಮಗೆ ಬ್ಯಾಂಕ್ ಇಂದ ಸಿಗುವಂತಹ ಪರ್ಸೆಂಟೇಜ್ ಬಂದು 75% ಇದೆ. ಜೊತೆಗೆ ಸೊ ಲೋನ್ ಅವೈಲ್ಡ್ ಏನಿದೆ ಅದು 70 ಲ್ಯಾಕ್ ಇದೆ. ಇಲ್ಲಿ ನಾನು ಟೆನ್ಯೂರ್ ಬಂದು 10 ವರ್ಷ ತಗೊಂಡಿದ್ದೀನಿ, 25 ವರ್ಷ ತಗೊಂಡಿಲ್ಲ. ಹಾಗೆ ರೇಟ್ ಆಫ್ ಇಂಟ್ರೆಸ್ಟ್ ಬಂದು 8% ಇದೆ. ಸೊ ನಾನ್ ತಗೊಂಡಿರೋ 75 ಲಕ್ಷ ಲೋನ್ಗೆ ನಾನ್ ಕಟ್ಟುವಂತ EMI ಎವ್ರಿ ಮಂತ್ ಬಂದು 84,929 ರೂಪಾಯಿ. ಮತ್ತೆ EMI ಆನ್ ಮ್ಯಾಕ್ಸ್ ಲೋನ್ ಅವೈಲೇಬಲ್ ಏನಿರುತ್ತೆ ಅದು 90,996 ರೂಪಾಯಿ ಇದೆ. ಎಕ್ಸ್ಟ್ರಾ EMI ಟು ಬಿ ಇನ್ವೆಸ್ಟೆಡ್ ಅಂದ್ರೆ ಆ ಎಕ್ಸ್ಟ್ರಾ EMI ಏನಿರುತ್ತೆ ಅದನ್ನ ನಾನು ಸೇವ್ ಮಾಡುವಂತದ್ದು 6,066 ರೂಪಾಯಿ. ಸೊ ಇಲ್ಲಿ ನಾನು ಎಕ್ಸ್ಟ್ರಾ EMI ಏನಿರುತ್ತೆ ಅದನ್ನ ಸೇವ್ ಮಾಡಕ್ ಆಗ್ತಿಲ್ಲ, ಯಾಕಂದ್ರೆ 75% ಅಷ್ಟು ಲೋನ್ ಅನ್ನ ನಾನು ಬ್ಯಾಂಕ್ ಇಂದ ತಗೊಂಡಿದ್ದೀನಿ. ಸೊ ಇಲ್ಲಿ ಟೋಟಲ್ ಅಮೌಂಟ್ ಏನಿರುತ್ತೆ 10 ವರ್ಷದಲ್ಲಿ ನಾನು ಎಷ್ಟು ಪೇ ಮಾಡಿರ್ತೀನಿ ಅಂತಂದ್ರೆ 1,91,91,518 ರೂಪಾಯಿ. ಜೊತೆಗೆ ಇಂಟ್ರೆಸ್ಟ್
ಇಂಟ್ರೆಸ್ಟ್ ಏನಿರುತ್ತೆ ಅದು ಕೂಡ ಬರೋಬ್ಬರಿ 31,91,518 ರೂಪಾಯಿ. ಈ ಟ್ಯಾಕ್ಸ್ ಬ್ರಾಕೆಟ್ ಏನಿರುತ್ತೆ ಅದು ನನಗೆ 20% ಬರ್ತಿದೆ. ಜೊತೆಗೆ ನನ್ನ ಟೋಟಲ್ ಟ್ಯಾಕ್ಸ್ ಸೇವಿಂಗ್ಸ್ ಎಷ್ಟು ಬರುತ್ತೆ? 6,49,442 ರೂಪಾಯಿ ಅಷ್ಟು ಟ್ಯಾಕ್ಸ್ ಸೇವಿಂಗ್ಸ್ ಇರುತ್ತೆ. ಇಲ್ಲಿ ನೆಟ್ ಇಂಟ್ರೆಸ್ಟ್ ಏನಿರುತ್ತೆ ಅದನ್ನ ನಾನು ನೆಕ್ಸ್ಟ್ 10 ಇಯರ್ಸ್ ಅಷ್ಟರಲ್ಲಿ 25,42,176 ರೂಪಾಯಿ ಪೇ ಮಾಡ್ತೀನಿ. ಎಕ್ಸ್ಟ್ರಾ EMI ವ್ಯಾಲ್ಯೂ ಏನಿರುತ್ತೆ ಅದು 12,42,667 ರೂಪಾಯಿ. ಅಂದ್ರೆ ಈ ಎಫೆಕ್ಟಿವ್ ಇಂಟ್ರೆಸ್ಟ್ ನಾನು ಎಷ್ಟು ಪೇ ಮಾಡಿರ್ತೀನಿ ಅಂತಂದ್ರೆ 12,99,409 ರೂಪಾಯಿ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದೇನು ಅಂತ ಅಂದ್ರೆ ನಾವು ಎಷ್ಟು ಪರ್ಸೆಂಟೇಜ್ ಬ್ಯಾಂಕ್ ಇಂದ ಲೋನ್ ಅನ್ನ ತಗೊಳ್ತೀವೋ ಅಷ್ಟೇ ನಾವು ಹೋಮ್ ಲೋನ್ ಅನ್ನ ಜಾಸ್ತಿ ಕಟ್ಟಬೇಕಾಗತ್ತೆ. 75 ಲಕ್ಷ ತಗೊಳ್ಳೋ ಅಂತ ಜಾಗದಲ್ಲಿ ನೀವೇನಾದ್ರೂ 68 ಲಕ್ಷ 65 ಲಕ್ಷ ಈ ತರ ಲೋನ್ ನ ತಗೊಂಡಿದ್ದೀರಾ ಅಂತಂದ್ರೆ ನಿಮ್ಮ ಇಂಟ್ರೆಸ್ಟ್ ರೇಟ್ ತುಂಬಾ ಅಂದ್ರೆ ತುಂಬಾ ಕಡಿಮೆ ಆಗತ್ತೆ. ಸೊ ಅದಕ್ಕೆ ನಾನು ನಿಮ್ಗೆ ಮುಂಚೆಯಿಂದಾನು ಹೇಳ್ತಿದ್ದೀನಿ, ಆದಷ್ಟು ಡೌನ್ ಪೇಮೆಂಟ್ ನ ಜಾಸ್ತಿ ಮಾಡಿ ಹೋಮ್ ಲೋನ್ ಅನ್ನ ತುಂಬಾ ಕಡಿಮೆ ರೀತಿಯಲ್ಲಿ ತಗೊಳ್ಳಿ. ಬ್ಯಾಂಕ್ ಅವರು ರೆಡಿ ಇದ್ರೂ ಕೂಡ ನೀವು ಹೋಮ್ ಲೋನ್ ಅನ್ನ ಜಾಸ್ತಿ ತಗೊಳಕ್ ಹೋಗ್ಬೇಡಿ. ಅದಕ್ಕೆ ತುಂಬಾ ಜನ ಹೇಳ್ತಾರೆ ಗೊತ್ತಾ, ಶ್ರೀಮಂತರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹೋಮ್ ಲೋನ್ ಅನ್ನ ತಗೊಳ್ತಾರೆ. ಯಾಕೆಂದ್ರೆ ಒಂದು ಕಡೆ ಹೋಮ್ ಲೋನ್ ತಗೊಂಡು ಒಂದು ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಅದು ಕ್ಲಿಯರ್ ಆಗೋಷ್ಟರಲ್ಲಿ ಹೋಮ್ ಲೋನ್ ಅನ್ನ ಕ್ಲೋಸ್ ಮಾಡಿ ಮತ್ತೆ ಇನ್ನೊಂದು ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಯಾಕೆಂದ್ರೆ ಹೋಮ್ ಲೋನ್ ಅಲ್ಲಿ ನಿಮ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ತುಂಬಾ ಕಡಿಮೆ ಇರುತ್ತೆ, ಲಾಂಗೆಸ್ಟ್ ಟೆನ್ಯೂರ್ ಕೊಟ್ಟಿರ್ತಾರೆ, ಮತ್ತೆ ಟ್ಯಾಕ್ಸ್ ಸೇವಿಂಗ್ಸ್ ಇರುತ್ತೆ ಅಂತ. ಅದೇ ನಾವು ಪರ್ಚೇಸ್ ಮಾಡಕ್ಕಾಗಲ್ವಾ ಅಂತ ನೀವೇನಾದ್ರೂ ಪ್ರಶ್ನೆ ಕೇಳ್ತಿದ್ರೆ ಖಂಡಿತವಾಗ್ಲೂ ನಮ್ ಕಡೆಯಿಂದನೂ ಕೂಡ ಸಾಧ್ಯ ಇದೆ. ಹೋಮ್ ಲೋನ್ ಪರ್ಚೇಸ್ ಮಾಡ್ಕೊಂಡು ನಾನು ಮನೆನ ತಗೊಳ್ತೀನಿ ಅಂತ ಅಂದ್ರೆ ನೀವೇನ್ ಮಾಡ್ಬೇಕು, ಅತಿ ಕಮ್ಮಿ ಪ್ರಮಾಣದಲ್ಲಿ ಹೋಮ್ ಲೋನ್ ನ ತಗೊಳ್ಬೇಕು. ಡೌನ್ ಪೇಮೆಂಟ್ ಜಾಸ್ತಿ ಇದ್ದು ಹೋಮ್ ಲೋನ್ ಕಡಿಮೆ ಇದೆ ಅಂತಂದ್ರೆ ನೀವು ಬ್ಯಾಂಕ್ ಗೆ ಜಾಸ್ತಿ ಇಂಟ್ರೆಸ್ಟ್ ಅನ್ನ ಕಟ್ಟಲ್ಲ. ಆದಷ್ಟು ಟೆನ್ಯೂರ್ ಪೀರಿಯಡ್ 25 ಇಯರ್ಸ್ ಇದೆ ಅಂತಂದ್ರೆ ನಿಮ್ಮ ಒಂದು ಟೆನ್ಯೂರ್ ಪೀರಿಯಡ್ ಏನಿರುತ್ತೆ 10 ವರ್ಷದ ಒಳಗಡೆ ಅಥವಾ 5 ವರ್ಷದ ಒಳಗಡೆ ನಿಮ್ಮ ಹೋಮ್ ಲೋನ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡಿ. ಇನ್ನೊಂದು ವಿಷಯ, ನಿಮ್ಗೆ ಇಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಜಾಸ್ತಿ ಸಿಕ್ಕೋದ್ರಿಂದ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಇರುತ್ತೆ. ಡೌನ್ ಪೇಮೆಂಟ್ ನ ಜಾಸ್ತಿ ಮಾಡಿ ಹೋಮ್ ಲೋನ್ ಅನ್ನ ಕಮ್ಮಿ ತಗೊಳ್ಳಿ. ಸೊ ಈ ವಿಡಿಯೋಲಿ ಡೀಟೇಲ್ಡ್ ಆಗಿ ಎಕ್ಸೆಲ್ ಶೀಟ್ ಮುಖಾಂತರ ಯಾವ ರೀತಿ ನಿಮ್ಮ ಇಂಟ್ರೆಸ್ಟ್ ನ ಝೀರೋ ಮಾಡಬಹುದು ಅನ್ನೋದನ್ನ ಕ್ಯಾಲ್ಕುಲೇಷನ್ ಮುಖಾಂತರ ತೋರಿಸಿದ್ದೀನಿ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಹಾಗೆ ಫ್ರೀಡಮ್ ಆಪ್ ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮಲ್ಲೂ 1000ಕ್ಕೂ ಹೆಚ್ಚಿನ ಕೋರ್ಸ್ಗಳಿದೆ. ಫಿನಾನ್ಸ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಪ್ರತಿಯೊಂದು ಫೀಲ್ಡ್ ಅಲ್ಲಿ ಸಕ್ಸಸ್ಫುಲ್ ಆಗಿರುವಂತಹ ಮೆಂಟರ್ಸ್ ನಿಮ್ಗೆ ಫೋನ್ ಮುಖಾಂತರ ಗೈಡ್ ಮಾಡ್ತಾರೆ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನಾ ಗೌಡ, ಸೈನಿಂಗ್ ಆಫ್.